ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಶೈಕ್ಷಣಿಕ ವರ್ಷ 2020-21ನೇ ಸಾಲಿನಲ್ಲಿ SSLCಯ ಹೊಸ ಮಾದರಿಯಲ್ಲಿ ಇರತಕ್ಕಂತಹ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇಲ್ಲಿ ಮೊದಲ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an = 4n+5 ಆಗಿದೆ. ಈ ರೀತಿ ಇದ್ದಾಗ ಇಲ್ಲಿ 5ನೇ ಪದ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಕಂಡೀಷನಲ್ಲಿ n = 5 ಹಾಕಿದರೆ ನಮಗೆ ಉತ್ತರ ಸಿಗುತ್ತೆ. ಈ 5 = 4 × 5 + 5 = 4 5 20 + 5 ಅಂದರೆ ಇಲ್ಲಿ 25 ನಮಗೆ ಬೇಕಾಗಿರ್ತಕ್ಕಂತಹ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಇಲ್ಲಿ 5x² = 2 × 2x + 3 ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರಕುವ ಸ್ಥಿರಾಂಕ ಅಂತ ಕೇಳ್ತಾರೆ. ಆದರ್ಶ ರೂಪದಲ್ಲಿ ಮೊದಲು ಇದನ್ನು ಬರೆಯೋಣ. ಆದರ್ಶ ರೂಪದಲ್ಲಿ ಅಂದರೆ 5x², ಈ ಬಲಗಟ್ಟಿರ್ತಕ್ಕಂಥದ್ದನ್ನು ನಾನು ಸಾಲ್ವ್ ಮಾಡ್ಕೋತೇನೆ. 2 2 4x + 2 3 6. ಈಗ ಎಡಗಡೆಯಿರ್ತಕ್ಕಂಥ ಎಲ್ಲ ಅಂಶವನ್ನು ನಾನು ಅದರ ಬದಿಯನ್ನು ಬದಲಿ ಮಾಡ್ತೇನೆ. 5x² ಇದೇನು ಮಾಡ್ತೇನೆ ಈಗ -4x - 6 = 0. ಇಲ್ಲಿ ಸ್ಥಿರಾಂಕ -6 ಇದೆ. ನಮಗಿಲ್ಲಿ ಅವರು ಸ್ಥಿರಾಂಕವನ್ನು ಕೇಳಿದ್ದಾರೆ. ಸ್ಥಿರಾಂಕ ಏನು ಬಂತು, ನಮಗಿಲ್ಲಿ -6 ಬಂತು. ಆದ್ದರಿಂದ -6 ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3, x - 2y = 0 ಮತ್ತು 3x + 4y - 20 = 0 ಸಮೀಕರಣಗಳು ಪರಸ್ಪರ ಛೇದಿಸುತ್ತವೆ, ಆಯ್ಕೆಗೊಳ್ಳುತ್ತವೆ, ಸಮಾಂತರವಾಗಿರುತ್ತವೆ ಮತ್ತು ಪರಸ್ಪರ ಲಂಬವಾಗಿರುತ್ತವೆ ಅಂತ ಇದೆ. ಇಲ್ಲಿ x ನ ಸಹಗುಣಕ ಮತ್ತು y ನ ಸಹಗುಣಕ ಮತ್ತು ಸ್ಥಿರಾಂಕದ ಅನುಪಾತವನ್ನು ನಾವು ಹೋಲಿಕೆ ಮಾಡಿದಾಗ ಮೊದಲ ಸಮೀಕರಣದ x ನ ಸಹಗುಣಕ 1 ಇದೆ, y ನ ಸಹಗುಣಕ 2 ಇದೆ. ಇಲ್ಲಿ ಎರಡನೇ ಸಮೀಕರಣದ x ನ ಸಹಗುಣಕ 3 ಇದೆ, y ನ ಸಹಗುಣಕ 4 ಇದೆ. ಅವುಗಳ ಅನುಪಾತವನ್ನು ನಾನು ತಗೋತೇನೆ. a1/a2 b1/b2 ಮತ್ತು ಇಲ್ಲಿ ಒಂದನೇ ಸಮೀಕರಣದಲ್ಲಿ c ಇಲ್ಲ ಅಂದರೆ 0. ಎರಡನೇ ಸಮೀಕರಣದಲ್ಲಿ ನಾನು ಹೋಲಿಕೆ ಮಾಡ್ತೇನೆ. a1/a2 ಅಂದರೆ 1/3 ಮತ್ತು b1/b2 ಅಂದರೆ 2/4. 2/4 ಇದು ಪರಸ್ಪರ ಸಮ ಇಲ್ಲ, ಅಂದರೆ ಇದು ಸಮ ಇಲ್ಲ. a1/a2 = b1/b2 ಅಂದರೆ ಈ ಕಂಡೀಷನ್ ಹೋಲಿಕೆ ಆಗ್ತಕ್ಕಂಥದ್ದು, ಇದನ್ನು ಫಾಲೋಅಪ್ ಮಾಡ್ತಕ್ಕಂಥ ಕಂಡೀಷನ್ ಏನಾಗುತ್ತೆ, ಪರಸ್ಪರ ಛೇದಿಸುತ್ತವೆ ಅನ್ನೋದಾಗುತ್ತೆ. ಆದ್ದರಿಂದ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 4, ಇಲ್ಲಿ x ನ ಬೆಲೆ ಚಿತ್ರದಲ್ಲಿ ತೋರಿಸಿರುವ ನಕ್ಷೆಯಲ್ಲಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವಾಗ್ತವೆ ಅಂತ ಕೇಳ್ತಾರೆ. ಇಲ್ಲಿ ಈ ಎರಡು ಸರಳ ರೇಖೆಗಳು x ಅಕ್ಷದ ಮೇಲೆ +1ರಲ್ಲಿ ಕೂಡಿವೆ. ಅಂದರೆ ಇಲ್ಲಿ x = 1, y = 0. x = 1 ಮತ್ತು y = 0. ಇಲ್ಲಿ 4 ಕೊಟ್ಟಿರ್ತಕ್ಕಂಥ ಈ ಬೆಲೆಗಳು ಈ 4 ಆಪ್ಷನ್ಸ್ಗಳಲ್ಲಿ ಯಾವುದಕ್ಕೆ ಹೋಲುತ್ತೆ ಅನ್ನೋದನ್ನು ನಾವು ಗಮನಿಸಿದಾಗ ಇದು ಆಪ್ಷನ್ನ ನಾನು ಡೈರೆಕ್ಟಾಗಿ ಇಲ್ಲಿ ಪ್ರತಿಯೊಂದನ್ನು ನಾನು ಟ್ರಯಲ್ ಆ್ಯಂಡ್ ಎರರ್ ಮೇಲೆ ಟ್ಯಾಲಿ ಮಾಡಲಿಕ್ಕೆ ಹೋಗಲ್ಲ. ಆಪ್ಷನ್ ಸಿ ಅನ್ನು ನಾನು ನಿಮಗೆ ಹಾಕಿ ತೋರಿಸ್ತೇನೆ. 2 × x ಅಂದರೆ 1 - y ಅಂದರೆ 0 = ಬಲಭಾಗದಲ್ಲಿ 2 ಇದೆ. ಅಂದರೆ 2 1 2, 2ರಲ್ಲಿ 0 ಹೋದರೆ 2. ಮತ್ತು ಇನ್ನು ಈ ಸಮೀಕರಣದಲ್ಲಿ 4 x ಅಂದರೆ 1 - y ಅಂದರೆ 0 = ಬಲಭಾಗದಲ್ಲಿ 4. 4 1 4 -0 ಅಂದರೆ 4. ಅಂದರೆ ಇಲ್ಲಿ ಎಡಭಾಗ ಮತ್ತು ಬಲಭಾಗ ಸರಿಯಾಗಿದೆ. x ನ ಬೆಲೆಗೆ ಮತ್ತು y ನ ಬೆಲೆಗೆ ಸಮೀಕರಣ ಇದು 2x - y = 2 ಮತ್ತು 4x - y = 4 ಇದು ಸರಿ ಹೋಲುತ್ತೆ. ಆದ್ದರಿಂದ ಆಪ್ಷನ್ನ ಸಿ ಸರಿಯಾಗಿರ್ತಕ್ಕಂತಹ ಆಯ್ಕೆ.
ಇನ್ನು ಪ್ರಶ್ನೆ ಸಂಖ್ಯೆ 5 ಗಮನಿಸಿದಾಗ a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ರೇಖಾತ್ಮಕ ಜೋಡಿ ರೇಖೆಗಳು ಸಮಾಂತರವಾದರೆ ಇದರಲ್ಲಿ ಯಾವುದು ಕಂಡೀಷನ್ ಅಪ್ಲೈ ಆಗುತ್ತೆ ಅಂತ ಕೇಳ್ತಾರೆ. ಸರಿಯಾದ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾರೆ. ನಮಗೆಲ್ಲ ಗೊತ್ತು, ಸಮಾಂತರವಾಗಿದ್ದರೆ a1/a2 ಈಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಅಂತಿದೆ. ಇಲ್ಲಿ ಇದು ಎಲ್ಲ ಈಕ್ವಲ್ ಇದೆ. ಇಲ್ಲಿ ಮೂರನೇದು ಅನುಪಾತ ಬೇಕು, ಇಲ್ಲಿಲ್ಲ. ಆದ್ದರಿಂದ ಆಪ್ಷನ್ನ a1/a2 ಈಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2 ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ 6. 2x ಪ್ಲಸ್ 3y ಈಸ್ ಈಕ್ವಲ್ ಟು 2x ಪ್ಲಸ್ 3y ಪ್ಲಸ್ 7 ಈಸ್ ಈಕ್ವಲ್ ಟು 0 ಮತ್ತು ax ಪ್ಲಸ್ by ಪ್ಲಸ್ 14 ರೇಖೆಗಳ ಜೋಡಿಯು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾದರೆ ಎ ಮತ್ತು ಬಿಗಳ ಬೆಲೆಗಳನ್ನು ಕ್ರಮವಾಗಿ ಎಷ್ಟಾಗ್ತವೆ ಅಂತ ಕೇಳ್ತಾರೆ. ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿ ನಮಗೇನು ಗೊತ್ತು, ಐಕ್ಯಗೊಳ್ಳುವ ಅಂತಂದರೆ a1/a2 ಈಸ್ ಈಕ್ವಲ್ ಟು b1/b2 ಅದು ಕೂಡ ಈಸ್ ಈಕ್ವಲ್ ಟು c1/c2 ಅಂತ ಇರ್ತವೆ ಅಂತ ಗೊತ್ತು. ಇಲ್ಲಿ 1ನೇ ಸಮೀಕರಣ ಮತ್ತು 2ನೇ ಸಮೀಕರಣ ಸಹ ಗುಣಕಗಳನ್ನು ನಾವು ಇಲ್ಲಿ ಅನುಪಾತ ರೂಪದಲ್ಲಿ ಬರೆದಾಗ a1 ಅಂದರೆ 2, a2 ಅಂದರೆ a ಇಸ್ ಈಕ್ವಲ್ ಟು b1 ಅಂದರೆ 3, b2 ಅಂದರೆ b ಇಸ್ ಈಕ್ವಲ್ ಟು c1 ಅಂದರೆ 7, c2 ಅಂದರೆ 14. ಇದು a1 b1 c1 a2 b2 c2 ಅವನ್ನೇ ನಾನು ಇಲ್ಲಿ ಅನುಪಾತ ರೂಪದಲ್ಲಿ ಬರೆದೇನೆ. ಇವು ಪರಸ್ಪರ 3 ಸಮ ಇರ್ತವೆ. ಯಾವಾಗ ಆಯ್ಕೆಗೊಳ್ಳುವ ರೇಖೆಗಳಾದರೆ ಅವು 3 ಅನುಪಾತ ಸಮ ಇರ್ತವೆ. ಇಲ್ಲಿ ನಾವು ಅವನ್ನ ಸಮ ಮಾಡ್ಕೊಂಡಿದ್ದೀವಿ. ಈಗ ಎ ಮತ್ತು ಬಿ ಬೆಲೆಗಳನ್ನು ನಾವಿಲ್ಲಿ ಕಂಡುಹಿಡಬೇಕಾಗುತ್ತೆ. ಮೊದಲ ಈ 2 ಅನುಪಾತಗಳನ್ನು ಹೋಲಿಕೆ ಮಾಡಿದಾಗ ಏನಾಗುತ್ತೆ ನಮಗೆ, 2b ಇಸ್ ಈಕ್ವಲ್ ಟು 3a ಅಥವಾ ಈ ರೀತಿ ನೇರವಾಗಿ ಸ್ವಲ್ಪ ಸುಲಭದ ರೀತಿಯಲ್ಲಿ ಕೂಡ ಮಾಡ್ಬೋದು. ಇಲ್ಲಿ ಅನುಪಾತ ಸಮ ಅಂದಾಗ 7 1 7 2 3 1 3 2 6 ಆಗುತ್ತೆ. ಇಲ್ಲಿ ಕೂಡ 2 1 2 2 4 ಆಗುತ್ತೆ. ಅಂದರೆ ಎನ ಬೆಲೆ 4, ಬಿನ ಬೆಲೆ 6 ಅಂತ ಆಯಿತು. ಅಂದರೆ ಇಲ್ಲಿ ಸ್ವಲ್ಪ ಶಾರ್ಟ್ಕಟ್ ಮೆಥಡನ್ನು ಯೂಸ್ ಮಾಡಿದ್ದೀನಿ. ಇಲ್ಲಿ ಅಂಶ ಮತ್ತು ಛೇದ ಯಾವ ರೀತಿ ಇವೆ, ಅಂಶದ 2ರಷ್ಟು ಛೇದ ಇದೆ. ಆದ್ದರಿಂದ 2 2 2 4, 3 3 2 6, 7 7 2 14. ಅದರಿಂದ ಎನ ಬೆಲೆ 4, ಬಿನ ಬೆಲೆ 6. 4 ಮತ್ತು 6 ಕ್ರಮವಾಗಿ ಎಲ್ಲಿದೆ, 4 ಮತ್ತು 6 ಕ್ರಮವಾಗಿ ಆಪ್ಷನ್ನ ಸಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 7. ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿಯಾಗಿದೆ ಅಂತಂದರೆ ಇಲ್ಲಿ ನಮಗೆ ಡಿ ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರಬೇಕು. ಸ್ಥಿರವಾಗಿರಬೇಕು. ಆ ರೀತಿ ಯಾವುದಿದೆ ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡೋಣ. ಇಲ್ಲಿ ನೋಡಿರಿ, 1 -1 ಅಂದರೆ ಎಷ್ಟಿದೆ ಇಲ್ಲಿ ಕಾಮನ್ ಡಿಫ್ರೆನ್ಸು ವ್ಯತ್ಯಾಸ ಆಗುತ್ತೆ. ಇಲ್ಲಿ -1 ಇಲ್ಲಿ ಬರಲ್ಲ. ಇಲ್ಲಿ ನೋಡಿರಿ 9 5 4, 5ರಲ್ಲಿ 1 4 ಅಂದರೆ 4 4 ಅಂತಿದೆ. ಇಲ್ಲಿ ಬರಲ್ಲ. ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿ ಪ್ಲಸ್ ಇದರಲ್ಲಿ ಮೈನಸ್ ಆಗುತ್ತೆ. ಇಲ್ಲಿ ಮತ್ತೆ ತಿರ್ಗಾ ಸಂಕೇತಗಳು ಚೇಂಜ್ ಆಗ್ತವೆ. ಇಲ್ಲಿ 1 2 2, ಇಲ್ಲಿ ಇದು ಕೂಡ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಆದ್ದರಿಂದ ಸ್ಥಿರವಾಗಿರ್ತಕ್ಕಂತಹ ವ್ಯತ್ಯಾಸ ಎಲ್ಲಿದೆ, ಆಪ್ಷನ್ನ ಬಿನಲ್ಲಿ ಇದೆ. ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ಆಪ್ಷನ್ ಬಿ ಸರಿಯಾದ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 8. -3, -1, 1, 3 ಸಮಾಂತರ ಶ್ರೇಣಿಯ 11ನೇ ಪದ ಕೇಳ್ತಾರೆ. 11ನೇ ಪದ ಇಲ್ಲಿ ನಮಗೇನು ಬೇಕು, ಎ ಅಂದರೆ -3 ಇದೆ, ಡಿ ಎಷ್ಟಾಗುತ್ತೆ, ಅವರು ಸಮಾಂತರ ಶ್ರೇಣಿ ಅಂತ ಕೊಟ್ಬಿಟ್ಟಿದ್ದಾರೆ.
ಇನ್ನು ಮೈನಸ್ಸಲ್ಲಿ -1ರಲ್ಲಿ -3 ಹೋದರೆ ಎಷ್ಟಾಗುತ್ತೆ? -2 ಆಗುತ್ತೆ. ಇಲ್ಲಿ ನಿಮಗೆ ಕಳೀಲಿಕ್ಕೆ ವ್ಯತ್ಯಾಸ ಅಥವಾ ಡಿಫಿಕಲ್ಟಿ ಆತಂದರೆ ಇಲ್ಲಿ ಪ್ಲಸ್ ಅಂಕಿಗಳಿವೆ. 3ರಲ್ಲಿ 1 ಹೋದ್ರಪ್ಪ ಅಂತಂದರೆ -2. 3 - 1 2 ಆಗುತ್ತೆ. +2 ಆಗುತ್ತೆ. ಸಾಮಾನ್ಯತೆ ಸ್ಥಿತಿಯಲ್ಲಿ ಪ್ಲಸ್ ಸಾಮಾನ್ಯ ವ್ಯತ್ಯಾಸ +2 ಇದೆ. ಈಗ ಪ್ಲಸ್ D +2. ಅದಾಗಿ ಕೂಡ ನಮಗೆ 11ನೇ ಪದ ಕೇಳ್ತಾರೆ. 11ನೇ ಪದ ಅಂತಂದರೆ A + 10D. A ಅಂದರೆ -3 ಪ್ಲಸ್ 10ಕ್ಕೆ 10 ಹಾಕ್ತೇನೆ. D ಅಂದರೆ +2 -3 ಪ್ಲಸ್ 10 20. 20ರಲ್ಲಿ -3 ಹೋಯ್ತಪ್ಪ ಅಂತ ಎಷ್ಟು ಉಳಿತೈತಿ? +17. +17 ಸರಿಯಾಗಿರ್ತಕ್ಕಂತಹ ಉತ್ತರ ಆಯ್ಕೆ ಡಿ. ಆಪ್ಷನ್ ಡಿ ಸರಿಯಾದಂತಹ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 9. ಇಲ್ಲಿ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 155 ಆಗಿದೆ ಮತ್ತು ಅದೇ ಶ್ರೇಣಿಯ ಮೊದಲ 9 ಪದಗಳ ಮೊತ್ತ 120 ಆಗಿದೆ. ಹಾಗಾದರೆ ಈ ರೀತಿ ಇದ್ದಾಗ ಈ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನಮಗೇನು ಗೊತ್ತಿಲ್ಲಿ ಸಮ್ ಆಫ್ 10 ಟರ್ಮ್ಸ್, ಮೊದಲ 10 ಪದಗಳ ಮೊತ್ತ 155 ಅಂತ ಕೊಟ್ಟಾರ. ಆಮೇಲೆ ಸಮ್ ಆಫ್ 9 ಮೊದಲ 9 ಪದಗಳ ಮೊತ್ತ ಎಷ್ಟು? 126 ಅಂತ ಕೊಟ್ಟಾರ ಅವರು. ಈಗ ನಮಗೇನು ಕೇಳ್ತಾರೆ ಅವರು? 10ನೇ ಪದ ಕೇಳ್ತಾರೆ. 10ನೇ ಪದ ಅಂದರೆ A10. ನಮಗೊಂದು ಸೂತ್ರ ಗೊತ್ತಿದೆ. ಏನು? AN = SN - 1. ಇಲ್ಲಿ ಇದು SN ಆದರೆ ಇದು SN - 1 ಆಗುತ್ತೆ. ಈಗ AN ಬೇಕು ನಮಗೆ. AN ಅಂತಂದರೆ ಇದರಲ್ಲಿ 1 ಕಳೆದುಬಿಟ್ರೆ ಆಯಿತು. S10 - S9 ಅಂದರೆ ಎಷ್ಟಾಗುತ್ತೆ? 15ರಲ್ಲಿ 6 ಹೋದ್ರಪ್ಪ ಅಂತಂದರೆ 9, 5ರಲ್ಲಿ 3 ಹೋದರೆ 2, 1ರಲ್ಲಿ 1 ಹೋದರೆ 0. 29 ಸರಿಯಾಗಿರ್ತಕ್ಕಂತಹ ಉತ್ತರ. ಆಪ್ಷನ್ ಸಿ ಸರಿಯಾಗಿರ್ತ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 10. 2x² + AX + 6 = 0 ವರ್ಗ ಸಮೀಕರಣದ ಒಂದು ಮೂಲವು 2 ಆದಾಗ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಏನ ಬೆಲೆ ಕಂಡುಹಿಡಬೇಕು. ಇಲ್ಲಿ ಏನ ಬೆಲೆ ಎಷ್ಟಾಗುತ್ತೆ ಅಂತ ಕೇಳ್ತಾರೆ ಅವರು. ನಮಗೆಲ್ಲ ಸಾಮಾನ್ಯವಾಗಿ ಏನು ಗೊತ್ತು? ಮಧ್ಯಪದವನ್ನು ಏನು ಮಾಡ್ತೇವೆ? ಸ್ಪ್ಲಿಟ್ ಮಾಡ್ತೇವೆ. ಮಧ್ಯಪದವನ್ನು 2 ಭಾಗಗಳನ್ನಾಗಿ ಮಾಡ್ತೇವೆ. ಆದರೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೋಡೋಣ. ಇಲ್ಲಿ ಒಂದು ಮೂಲ 2 ಕೊಟ್ಟು ಬಿಟ್ಟಿದ್ದಾರೆ ಅವರು. ಒಂದು ಮೂಲವನ್ನು 2 ಕೊಟ್ಟಿದ್ದಾರೆ. ಈ 2ನ್ನು ಅದರಲ್ಲಿ ಈ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ ಆದೇಶಿಸೋಣ. ಆದೇಶಿಸಿದಾಗ 2x² + AX + 6 = 0. 2 x ಅಂತಂದರೆ ಒಂದು ಮೂಲ +2 ಆದಾಗ ಅಂತ ಕೊಟ್ಟಿದ್ದಾರೆ. 2² + A × 2 + 6 = 0. 2 ವರ್ಗ 4, 4 2 8 + A × 2 2A + 6 = 0. ಮುಂದುವರೆದು 8 + 6 ಎಷ್ಟಾಗುತ್ತೆ? ಇಲ್ಲಿ 14 ಆಗುತ್ತೆ. 14 + 2A = 0. ಈಗೇನು ಮಾಡ್ತೇನೆ ನಾನು? 2A = -14. A = -14/2 = -7. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 11. ಇಲ್ಲಿ ನೋಡಿರಿ ಏನಿದೆ? px² + qx + r = 0 ಅಂದರೆ ವರ್ಗ ಸಮೀಕರಣದ ಶೋಧಕವನ್ನು ಕೇಳ್ತಾರೆ. ಶೋಧಕ ನಮಗೇನು ಗೊತ್ತು? ಡೆಲ್ಟಾ ಇಲ್ಲಿ ಬರೀತೇನೆ ನಾನು. ಡೆಲ್ಟಾ b² - 4ac. ಇಲ್ಲಿ ನಾವು ಈ ಕೊಟ್ಟ ಸಮೀಕರಣವನ್ನು ABC ರೂಪದಲ್ಲಿ ಬರೆದಾಗ ನಮಗೇನು ಗೊತ್ತು? ax² + bx + c = 0 ಅಂತ ಆಯಿತು. ಇಲ್ಲಿ a ಇದ್ದಲ್ಲೇ p ಇದೆ, b ಇರುವಲ್ಲೇ q ಇದೆ, c ಇರುವಲ್ಲೇ r ಇದೆ. ಅಂದರೆ ಇಲ್ಲಿ ನಮಗೇನು ಬೇಕು? ಇದು
ಪಿ ಕ್ಯೂ ಆರ್ ರೂಪದಲ್ಲಿ ಇದೆ. ಕೊಟ್ಟಿರ್ತಕ್ಕಂಥ ಶೋಧಕದ ಸಮೀಕರಣ ಏನಿದೆ, ಪಿ ಕ್ಯೂ ಆರ್ ರೂಪದಲ್ಲಿ ಇದೆ. ವಿ ಸ್ಕ್ವೇರ್ ಅಂತಂದರೆ ಕ್ಯೂ ಸ್ಕ್ವೇರ್ ಮೈನಸ್ 4 ಎ ಅಂದರೆ ಪಿ, ಇನ್ನು ಸಿ ಅಂತಂದರೆ ಆರ್. ಇದನ್ನು ಸ್ವಲ್ಪ ಹುಡುಕ್ರಿ, ಎಲ್ಲಿದೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಹುಡುಕಬೇಕು. ಕ್ಯೂ ಸ್ಕ್ವೇರ್ ಮೈನಸ್ 4 ಪಿ ಆರ್, ಕ್ಯೂ ಸ್ಕ್ವೇರ್ ಮೈನಸ್ 4 ಪಿ ಆರ್, ಇದು ಪ್ಲಸ್ ಇದೆ, ಇದಲ್ಲ. ಕ್ಯೂ ಸ್ಕ್ವೇರ್ ಮೈನಸ್ 4 ಪಿ ಆರ್ ಇಲ್ಲಿದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 12, 4, x, 10 ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಕೇಳ್ತಾರೆ. ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಈ ರೀತಿ ಇದ್ದಾಗ ಏನು ಮಾಡಬೇಕು, ಸಮಾಂತರ ಮಾಧ್ಯ ಅಂತ ಹೇಳ್ತೇವೆ ಇದನ್ನು ನಾವು. ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ 10/2, 10/2 ಅಂದರೆ 14/2 ಅಂದರೆ ಎಷ್ಟಾಗುತ್ತೆ ಇದು? 2 1 2 7 ಅಂದರೆ 7 ಸರಿಯಾಗಿರ್ತಕ್ಕಂತಹ ಉತ್ತರ. ಇಲ್ಲಿ +7 -7 2 ಇದೆ. ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು +7, ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 13, ax² + bx + c = 0 ವರ್ಗ ಸಮೀಕರಣದ ಮೂಲಗಳು ಯಾವುವು ಅಂತ ಕೇಳ್ತಾರೆ. ಮೂಲಗಳು ನೇರವಾಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ಸನ್ನು ಚೆಕ್ ಮಾಡ್ಕೊತ ಹೋಗೋಣ. -b +or- ಇಲ್ಲಿ ಮೈನಸ್ ಇಲ್ಲ, ಅದರದ್ದು ಇದು ಅಲ್ಲ. ಇಲ್ಲಿ ಪ್ಲಸ್ ಇಲ್ಲ, ಇದು ಅಲ್ಲ. -b +or- b²- ಇಲ್ಲಿ ಮೈನಸ್ ಇಲ್ಲ, ಅದರಿಂದ -b +or- b² - 4ac/2a. ಇದು ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ. ಅಂದರೆ ಇಲ್ಲಿ ಸೂತ್ರವನ್ನು ನಮಗೆ ನೆನಪಿದ್ರೆ ತಪ್ಪು ಯಾವುದು ಅಂತ ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯ. ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ನಮೂನೆ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 14, x - 3 × x + 2 = 0 ಸಮೀಕರಣದ ಮೂಲಗಳು ಕೇಳ್ತಾರೆ. ಮೂಲಗಳು ಅಂತಂದಾಗ x - 3 = 0 ಅಥವಾ x + 2 = 0 ಬರುತ್ತೆ. ಇಲ್ಲಿ ಎಡಗಡೆಯಿಂದ ಬಲಗಡೆ ಹೋದಾಗ ಏನಾಗುತ್ತೆ, -3 ಇದ್ದು +3 ಆಗುತ್ತೆ. x = +3 ಒಂದು ಮೂಲ. ಇಲ್ಲಿ x ಎಡಗಡೆಯಿಂದ ಬಲಕ್ಕೆ +2 ಹೋದಾಗ -2 ಆಗುತ್ತೆ, ಇದು ಎರಡನೇ ಮೂಲ. x = +3 -2. ಪ್ಲಸ್ ಮತ್ತು ಮೈನಸನ್ನು ನಾವು ಸ್ವಲ್ಪ ಗಮನ ಕೊಟ್ಟು ನೋಡಬೇಕು. +3 -2, +3 -2 ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇಲ್ಲಿ -3 ಇದೆ, ನಮಗೆ +3 ಬಂದಿತ್ತು, ಆದ್ದರಿಂದ ಇದು ಅಲ್ಲ. ಇಲ್ಲಿ ಎರಡಕ್ಕೂ ಪ್ಲಸ್ ಸಂಕೇತಗಳಿವೆ, ಇದು ಅಲ್ಲ. ಇನ್ನು ಸಿ, ಆಪ್ಷನ್ ಸಿಯಲ್ಲಿ -3 -2 ಇದೆ, ಇದು ಕೂಡ ಅಲ್ಲ. ನಾವು ಬಂದಿರತಕ್ಕಂಥದ್ದು +3 -2, ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 2 ಅನುಕ್ರಮ ಪೂರ್ಣಾಂಕಗಳ ಮೊತ್ತವು 27 ಆದರೆ, ಅನುಕ್ರಮ ಸಂಖ್ಯೆಗಳು ಅಂತಂದರೆ ಒಂದಾದ ನಂತರ ಬರ್ತಕ್ಕಂತಹ ಕ್ರಮ ಸಂಖ್ಯೆಗಳು. ಒಂದಾದ ಮೇಲೆ 2, 2 3, 3 ಆದಮೇಲೆ 4 ಬರುತ್ತಲ್ಲ, ಆ ರೀತಿ ಅವುಗಳನ್ನು ಕೂಡಿಸಿದಾಗ ಮೊತ್ತ ಕೂಡಿಸಿದಾಗ ಎಷ್ಟಾಗುತ್ತೆ? 27 ಅಂತ ಹೇಳ್ತಾರೆ. ಇದನ್ನು ಏನು ನಾವು ಸಮೀಕರಣದ ರೂಪದಲ್ಲಿ ಬರೆದು ಬಿಡಿಸಿದು ಸ್ವಲ್ಪ ಉದ್ದ ಆಗುತ್ತೆ, ಅದರ ಅವಶ್ಯಕತೆ ಏನು ಬೀಳೋದಿಲ್ಲ. x + 1 = 37 ಅಂತ ಬರೀಬೇಕು. ಇದನ್ನು ಬಿಡಿಸಿದಾಗ ಏನಾಗುತ್ತೆ, ನಮಗೆ x ಒಂದು ಬೆಲೆ, x + 1 ಒಂದು ಬೆಲೆ ಬರುತ್ತೆ. ಇದೆಲ್ಲ ಅವಶ್ಯಕತೆ ಇಲ್ಲ. ಇಲ್ಲಿ 2 ಸಂಖ್ಯೆಗಳು ಒಂದಾದ ಮೇಲೆ ಒಂದು ಬರ್ತಕ್ಕಂಥ ಸಂಖ್ಯೆಗಳನ್ನು ಕೂಡಿಸಿದಾಗ 27 ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ 7 ಮತ್ತು 20 ಕ್ರಮಾನುಗತ ಅಲ್ಲ, 1 ಮತ್ತು 26 ಅವು ಕೂಡ ಕ್ರಮಾನುಗತ ಅಲ್ಲ. ಇಲ್ಲಿ 13, 14 ಕ್ರಮಾನುಗತ ಹೌದು, ಮತ್ತು ಅವುಗಳ ಮೊತ್ತ ಕೂಡ 27 ಆಗುತ್ತೆ. ಯಾಕೆ ಈ ಆಪ್ಷನ್ ಡಿ ಅಲ್ಲ ಅಂತಂದರೆ ಮೈನಸ್ ಇದೆ, ಇಲ್ಲಿ ಮೊತ್ತ ಪ್ಲಸ್ಸಲ್ಲಿದೆ, ಇಲ್ಲಿ ಇದು -27 ಆಗುತ್ತೆ. ಆದ್ದರಿಂದ +27 ಬೇಕಾದರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇಲ್ಲಿ +27 ಬೇಕಾಗಿದೆ, ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 16, ಕೊಟ್ಟಿರುವ ಚಿತ್ರದಲ್ಲಿ sin θದ ಬೆಲೆ ಏನಾಗುತ್ತೆ ಅಂತ ಕೇಳ್ತಾರೆ. sin θದ ಬೆಲೆ ನಮಗೆಲ್ಲ ಏನು ಗೊತ್ತು? sin θ ಯಾವ 2 ಬಾಹುಗಳ ಅನುಪಾತ ಆಗುತ್ತೆ? ಅಭಿಮುಖ ಮತ್ತು ವಿಕರ್ಣಗಳ ಅನುಪಾತ. ಅಭಿಮುಖ ಎಷ್ಟಿದೆ ಇಲ್ಲಿ sin θಕ್ಕೆ? ಅಭಿಮುಖ ಅಂದರೆ ಇದು 1, ವಿಕರ್ಣ ಅಂತಂದರೆ 2, 1/2.
1/2. 1/2 ಎಲ್ಲಿದೆ? ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಬಹಳ ಸರಳವಾಗಿರ್ತಕ್ಕಂತಹ ಪ್ರಶ್ನೆ. ನಮಗೆ ಇಲ್ಲಿ ಏನು ಗೊತ್ತಿರಬೇಕು? ಸೈನ್ ಯಾವ ಎರಡು ಬಾಹುಗಳ ಅನುಪಾತ ಅಂತ ಗೊತ್ತಿರಬೇಕು ಅಷ್ಟೇ. ಇನ್ನು ಪ್ರಶ್ನೆ ಸಂಖ್ಯೆ 17, ಸೈನ್ 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿ ಮೈನಸ್ ಟ್ಯಾನ್ 45 ಡಿಗ್ರಿಯ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಸೈನ್ 30ರ ಬೆಲೆ 1/2, ಕಾಸ್ 60ರ ಬೆಲೆ 1/2, ಮೈನಸ್ ಇದೆ ಮೈನಸ್ ಹಾಕ್ತೇನೆ. ಟ್ಯಾನ್ 45ರ ಬೆಲೆ 1, ಅರ್ಧ 1/2 ಅಂದರೆ ಅರ್ಧ, ಅರ್ಧ ಪ್ಲಸ್ ಅರ್ಧ 1 ಮೈನಸ್ 1, 1ರಲ್ಲಿ 1 ಹೋದರೆ 0, ಅಂದರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 18, 3 ಪ್ಲಸ್ ಸೆಕೆಂಡ್ ಸ್ಕ್ವೇರ್ ತೀಟಾ 3 ಪ್ಲಸ್ ಸೆಕೆಂಡ್ ಸ್ಕ್ವೇರ್ ತೀಟಾ ಇದಕ್ಕೆ ಸಮನಾದದ್ದು ಯಾವುದು ಅಂತ ಕೇಳ್ತಾರೆ. 3 ಪ್ಲಸ್, ಸ್ವಲ್ಪ ಈ ಕಡೆ ಬರೀತೇನೆ, 3 ಪ್ಲಸ್ ಸೆಕ್ ಸ್ಕ್ವೇರ್ ತೀಟಾ, 3ಕ್ಕೆ 3 ಹಚ್ತೇನೆ, ಪ್ಲಸ್ ಸೆಕೆಂಡ್ ಸ್ಕ್ವೇರ್ ತೀಟಾನ ನಾವು ನಿತ್ಯ ಸಮೀಕರಣದಲ್ಲಿ ಬಳಸಿದಾಗ ಏನಾಗುತ್ತೆ? ಸೆಕೆಂಡ್ ಸ್ಕ್ವೇರ್ ತೀಟಾ ಅಂತಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ. ಈ 3 ಪ್ಲಸ್ 1ಅನ್ನು ಕೂಡಿಸಿದಾಗ ಏನಾಗುತ್ತೆ? 4 ಆಗುತ್ತೆ. 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ. ಇದು ನಮಗೆ ಬೇಕಾಗಿರ್ತಕ್ಕಂತಹ 4 ಆಪ್ಷನ್ಸ್ಗಳನ್ನು ಹುಡುಕಬೇಕು. 4 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಲ್ಲಿದೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 19, ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಆ ಗೋಪುರದ ಎತ್ತರ ಎಷ್ಟು ಅಂತ ಕೇಳ್ತಾರೆ. ಇದು ಗೋಪುರ ಆಗಿರಲಿ. ಗೋಪುರದ ತುದಿಯನ್ನು ಪಾದದಿಂದ ಇದು ಪಾದ 30 ಮೀಟರ್ ಆದರೆ ಪಾದದಿಂದ 30 ಮೀಟರ್ ಮತ್ತು ಉನ್ನತ ಕೋನ ಎಷ್ಟಿದೆ? ಇದು 30 ಡಿಗ್ರಿ ಇದೆ. 30 ಡಿಗ್ರಿ ಇದೆ. ಇದು ಉದ್ದ, ಗೋಪುರದ ಉದ್ದ ಎಷ್ಟು ಅಂತ ಕೇಳ್ತಾರೆ. ಇದು ಎ ಬಿ ಸಿ ಅಂತ ತೆಗೆದುಕೊಂಡಾಗ ಇಲ್ಲಿ ನಮಗೆ ಪಾರ್ಶ್ವಬಾಹು ಇದೆ ಮತ್ತು ಅಭಿಮುಖ ಬಾಹು ಬೇಕು. ಪಾರ್ಶ್ವ ಮತ್ತು ಅಭಿಮುಖ ಬಾಹು ನಮಗೆಲ್ಲಿ ಸಿಗುತ್ತೆ? ಟ್ಯಾನ್ ಎಲ್ಲಿ ಸಿಗುತ್ತೆ? ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬೈ ಪಾರ್ಶ್ವ. ಇಲ್ಲಿ ಟ್ಯಾನ್ 30 ಡಿಗ್ರಿ ಇದೆ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಅಂತಂದರೆ ಗೊತ್ತಿಲ್ಲ, ಅದನ್ನು ನಾವಿಲ್ಲಿ ಉದ್ದ, ಗೋಪುರದ ಉದ್ದ ಅಂತ ಕಂಡುಹಿಡಬೇಕು. ಪಾರ್ಶ್ವಬಾಹು 30 ಮೀಟರ್. ಇನ್ನು ಟ್ಯಾನ್ 30 ಅಂದರೆ ಎಷ್ಟು? ಟ್ಯಾನ್ 30ರ ಬೆಲೆ 1/√3. ಟ್ಯಾನ್ 30ರ ಬೆಲೆ 1/√3 ಇಸ್ ಈಕ್ವಲ್ ಟು ಎ ಬಿ ಬೈ 30. ಇದನ್ನು ನಾವು ಮುಂದುವರೆದು ಒರೆ ಗುಣಕಾರ ಮಾಡಿದಾಗ ಎ ಬಿ ಇಂಟು √3 ಇಸ್ ಈಕ್ವಲ್ ಟು 30 ಮೀಟರ್. ಅದನ್ನು ನಾವು ಎ ಬಿ ಮಾತ್ರ ಬೇಕು ನಮಗೆ. ಎ ಬಿ ಇಸ್ ಈಕ್ವಲ್ ಟು 30/√3. ಇದನ್ನೇ ಮಾಡಬೇಕು ನಾವು? ಫ್ಯಾಕ್ಟರೈಸ್ ಮಾಡಬೇಕು ಅಥವಾ ಅಕರ್ಣೀಕಾರಕ ಅಂತ ಹೇಳ್ತೇವಲ್ಲ, ಅದನ್ನು ಮಾಡಿದಾಗ √3 ಇಂಟು √3 ಎಷ್ಟಾಗುತ್ತೆ? ಇದು 30 ಇಂಟು √3 ಬೈ √3 ಇಂಟು √3 3 ಆಗುತ್ತೆ. 3 1 3 10 ಅಂದರೆ 10 ಇಂಟು √3 ಸರಿಯಾಗಿರ್ತಕ್ಕಂತಹ ಉತ್ತರ. ಎಷ್ಟು? 10 ಇಂಟು √3. 10 ಇಂಟು √3 ಎಲ್ಲಿದೆ? 10 ಇಂಟು √3 ಮೀಟರ್. 10 ಇಂಟು √3 ಮೀಟರ್. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 20, ಸೈನ್ ತೀಟಾ ಇಂಟು ಕೊಸೆಕ್ ತೀಟಾದ ಬೆಲೆ ಅಂತ ಕೇಳ್ತಾರೆ. ಸೈನ್ ತೀಟಾ ಇಂಟು ಕೊಸೆಕ್ ತೀಟಾ. ಇಲ್ಲಿ ನಾವು ಕೊಸೆಕ್ಕನ್ನು ಅದರ ವಿಲೋಮ ರೂಪದಲ್ಲಿ ಬರೆಯೋಣ. ಸೈನ್ ತೀಟಾ ಇಂಟು ಕೊಸೆಕ್ ತೀಟಾ ಹೆಂಗೆ ಬರಿಬೋದು ನಾವು? 1/sin ತೀಟಾ ಅಂತ ಬರಿಬೋದು. ಇಲ್ಲಿ ಸೈನ್ ತೀಟಾ ಅಂಶದಲ್ಲಿ ಸೈನ್ ತೀಟಾ ಛೇದದಲ್ಲಿ ಹೋದಾಗ 1 ಮಾತ್ರ ಉಳಿತೈತಿ. ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಆಯ್ಕೆ.
ಇನ್ನು ಪ್ರಶ್ನೆ ಸಂಖ್ಯೆ 21. ಎ ಆಫ್ x1y1 ಬಿ ಆಫ್ x2y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳ್ತಾರೆ. ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ಗಳನ್ನು ನಾವು ನೋಡಿಕೊತಾ ಹೋದಾಗ ಇಲ್ಲಿ ಛೇದದಲ್ಲಿ 3 ಇದೆ, ನಮಗೆ ಛೇದ 2 ಬೇಕು. ಇನ್ನು ಎ ಮತ್ತು ಬಿಯಲ್ಲಿ ನೇರವಾಗಿರ್ತಕ್ಕಂಥ ಪ್ರಶ್ನೆ, ಸಮಯ ವ್ಯರ್ಥ ಮಾಡದೆ ನಾವು x1 ಮತ್ತು x2ಗಳ ಸರಾಸರಿ ತೆಗಿತೇವೆ. ಇಲ್ಲಿ ಮೈನಸ್ ಇದೆ, ಇದು ಅಲ್ಲ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಆದ್ದರಿಂದ ಆಪ್ಷನ್ ಎ ಅಂದರೆ x2 + x1/2 y2 + y1/2 ಇದು ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 22. x1y1 ಮತ್ತು x2y2 ಬಿಂದುಗಳಿರುವ ದೂರ, ಇದು ಕೂಡ ನೇರವಾಗಿರ್ತಕ್ಕಂಥ ಪ್ರಶ್ನೆ. ದೂರದ ಸೂತ್ರ D = x2 - x1 2 + y2 - y1 2. ಇದನ್ನು ಹುಡುಕಬೇಕಿಲ್ಲಿ. x2 - x1 2 ಇಲ್ಲಿ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ, y2 - y1 2. ಇದಕ್ಕೆ ಬರೋಣ. ಇಲ್ಲಿ ಪ್ಲಸ್ ಇದೆ, ಇದು ಅಲ್ಲ, ಪ್ಲಸ್ ಇದೆ, ಇದು ಅಲ್ಲ. ಇಲ್ಲಿ ಈ ಆಪ್ಷನ್ಸ್ ಕೂಡ ತಪ್ಪು. ಆದರೆ ಆಪ್ಷನ್ ಎ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ. x1 - x2 2 + y1 - y2 2. ಇಲ್ಲಿ ವರ್ಗ ಮಾಡಿದ್ದೇವೆ, ಆದ್ದರಿಂದ x2 - x1 2 ಅಂದರೂ ಅದೇ, ಅಥವಾ ಇದೇ ಸೂತ್ರವನ್ನು ನಾವು ಈ ರೀತಿ ಕೂಡ ಬರೀಬೋದು. ಪುಸ್ತಕದಲ್ಲಿ, ನಿಮ್ಮ 10th ಪುಸ್ತಕದಲ್ಲಿ 2 ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇದನ್ನೇ ಬಳಸ್ತಿರ್ತೇವೆ, ಆದರೆ ಇದನ್ನು ನಾವು ಸ್ವಲ್ಪ ರೂಪಾಂತರ ಮಾಡಿ ಯಾವ ರೀತಿ x1 - x2 2 + y1 - y2 2 ಅಂತ ಸಹ ಬರಿಬೋದು. ಎರಡೂ ಸರಿ ಉತ್ತರ. ಯಾಕಂದರೆ ಇಲ್ಲಿ x1 ಮತ್ತು x2ಗಳ ವ್ಯತ್ಯಾಸದ ವರ್ಗವನ್ನು ಮಾಡ್ತೇವೆ. ವರ್ಗ ಮಾಡಿದಾಗ ಏನಾಗುತ್ತೆ, ಸಂಕೇತ ಮತ್ತು ಅದು ಧನಾತ್ಮಕವಾಗಿ ಬರ್ತೈತಿ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ. ದತ್ತಪ್ರಾಪ್ತಾಂಕಗಳ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಏನಾಗುತ್ತೆ? ಮೌಲ್ಯವು ಪ್ರಾಪ್ತಾಂಕಗಳ ಏನಾಗುತ್ತೆ ಅಂತ ಕೇಳ್ತಾರೆ ಅವರು. ನಮಗೆಲ್ಲ ಗೊತ್ತು, ಅತಿ ಹೆಚ್ಚು ಸಾರಿ ಪುನರಾವರ್ತನೆಕ್ಕಂಥ ಮೌಲ್ಯ ಏನಾಗುತ್ತೆ, ಬಹುಲಕ ಅಂತ ಹೇಳ್ತೀವಿ. ಮೋಡ್ ಅಂತ ಹೇಳ್ತೀವಿ. ಅದು ಸರಿ ಉತ್ತರ, ಬಹುಲಕ, ಆಪ್ಷನ್ ಬಿ. ಇನ್ನು ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನ ದತ್ತಾಂಶಗಳ ಸರಾಸರಿ ಕೇಳ್ತಾರೆ. ಸರಾಸರಿ ಅಂತಂದ ಕೊಟ್ಟಿರ್ತಕ್ಕಂಥ 4 ಮೌಲ್ಯಗಳದಾವಿಲ್ಲಿ. ಅವನ್ನ ನಾವು ಕೂಡಿಸಿಬಿಡೋಣ. 1 + 3 + 5 + 7 ಇವುಗಳು ಎಷ್ಟಾಗುತ್ತೆ? 3 + 1 4, 4 × 5 9, 9 + 7 16. ಒಟ್ಟು 4 ಮೌಲ್ಯಗಳಿವೆ. ಬೈ 4 ಮಾಡ್ತೇನೆ. 4 1 4 4 ಅಂದರೆ 4 ಸರಿಯಾಗಿರ್ತಕ್ಕಂತಹ ಉತ್ತರ, ಅಂದರೆ ಆಪ್ಷನ್ ಡಿ. ಇನ್ನು ಪ್ರಶ್ನೆ ಸಂಖ್ಯೆ 25. ಕೆಲವು ದತ್ತಾಂಶಗಳ ಸರಾಸರಿ ಮತ್ತು ಬಹುಲಕ ಹಾಗೂ ಮಧ್ಯಾಂಕಗಳ ನಡುವಿನ ಸಂಬಂಧ ಅಂತ ಕೇಳ್ತಾರೆ. ನಮಗೆಲ್ಲ ಗೊತ್ತು ಏನು, 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸಾರಿ ಸರಾಸರಿ ಅಂತ ಗೊತ್ತು. ಇದು ಸರಿಯಾಗಿರ್ತಕ್ಕಂಥ ಆಯ್ಕೆ. ಹುಡುಕೋಣ, ಎಲ್ಲಿದೆ? 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ ಇದೆ. ಇಲ್ಲಿ 2 ಸರಾಸರಿ ಪ್ಲಸ್ ಬಹುಲಕ. ಇಲ್ಲಿ ಬಲಗಡೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಬರೆದಾರ, ಆದರೆ ಅವುಗಳ ಮೊತ್ತ ವ್ಯತ್ಯಾಸವಾಗುವುದಿಲ್ಲ. ಅದೇ ರೀತಿ 3 ಸರಾಸರಿ, ಇದು ತಪ್ಪು. ಸರಾಸರಿ = 3 ಮಧ್ಯಾಂಕ ಪ್ಲಸ್ ತಪ್ಪು, ಇದು ಕೂಡ ತಪ್ಪು. ಬಹುಲಕ = 3 ಸರಾಸರಿ, ಎಲ್ಲಿ ಬರೋಂಗಿಲ್ಲ, ಇದು ತಪ್ಪು. ಆದ್ದರಿಂದ ಆಪ್ಷನ್ 3 ಬಹುಲಕ = 2 ಸರಾಸರಿ ಪ್ಲಸ್ ಬಹುಲಕ ಅಂದರೂ ಅದೇ, ಬಹುಲಕ ಪ್ಲಸ್ 2 ಸರಾಸರಿ ಅಂದರೆ ಕೂಡ ಅದೇ. ಮೊತ್ತ ಯಾವ ರೀತಿ ಮಾಡಿದರೂ ಕೂಡ ಒಂದೇ ಬರುತ್ತೆ ಅಂತ ಅರ್ಥ. ಆದ್ದರಿಂದ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 26. ಮೇಣದಿಂದ ಮಾಡಲ್ಪಟ್ಟ ಒಂದು ಗೋಳ ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಗೋಳದ ಆಕಾರಕ್ಕೆ ಮಾಡಲ್ಪಟ್ಟ ಒಂದು ಸಿಲಿಂಡರ್ನನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಗೋಳದ ಆಕಾರಕ್ಕೆ ಬದಲಾಯಿಸಿದಾಗ ದೊರಕುವ ಗೋಳದ ಘನಫಲ ಅಂತ ಕೇಳ್ತಾರೆ. ಒಂದು ಸಿಲಿಂಡರ್ ಇದೆ, ಓಕೆ, ಮೇಣದಿಂದ ಮಾಡಿರ್ತಕ್ಕಂಥ ಒಂದು ಸಿಲಿಂಡರ್ ಇದೆ. ಇದನ್ನವರು ಕರಗಿಸಿ ಏನು ಮಾಡ್ತಾರೆ, ಒಂದು ಗೋಳವನ್ನು ಮಾಡ್ತಾರೆ. ಈ ರೀತಿ ಪರಿವರ್ತನೆ ಆದಾಗ
ಬದಲಾಯಿಸಿದಾಗ ದೊರಕುವ ಗೋಳದ ಘನಫಲ ಕೇಳ್ತಾರೆ. ಇಲ್ಲಿ ಇದು ಕರಗಿ ಇದಾಗಿರ್ತೈತಿ, ಸಿಲಿಂಡರ್ ಕರಗಿ ಗೋಳಾಗಿರ್ತೈತಿ. ಆದ್ದರಿಂದ ಇದರ ಘನಫಲದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದರಿಂದ 2ರಷ್ಟು ತಪ್ಪು, ಅರ್ಧದಷ್ಟು ತಪ್ಪು, 3ರಷ್ಟು ತಪ್ಪು. ಸಿಲಿಂಡರ್ನ ಘನಫಲದಷ್ಟೇ ಇರುತ್ತದೆ. ಅಂದರೆ ಇಲ್ಲಿ ಘನಫಲದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಆಯ್ಕೆ. ಪ್ರಶ್ನೆ ಸಂಖ್ಯೆ 27. ವರ್ಗಾಂತರ ಮಧ್ಯಬಿಂದು ಅಥವಾ ಮಧ್ಯ ಅಂಕವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳ್ತೇವೆ. ಕ್ಲಾಸ್ ಸೆಂಟ್ರಲ್, ಮಿಡಲ್ ಆಫ್ ದಿ ಕ್ಲಾಸ್ ಸೆಂಟ್ರಲ್ ಅಂತ ಹೇಳ್ತೇವಲ್ಲ ಅದು. ಇಲ್ಲಿ ಮೇಲ್ಮಿತಿ ಮತ್ತು ಕೆಳಮಿತಿಗಳ ಸರಾಸರಿ ಅದು. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬೈ 2. ಇಲ್ಲಿ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬೈ 2. ಆಪ್ಷನ್ ಸಿ ಸರಿಯಾದ ಆಯ್ಕೆ. ಲೋವರ್ ರೇಂಜ್ ಪ್ಲಸ್ ಹೈಯರ್ ರೇಂಜ್ ಬೈ 2. ಓಕೆ. ಪ್ರಶ್ನೆ ಸಂಖ್ಯೆ 28. ತ್ರಿಕೋನ ಎ ಬಿ ಸಿಯಲ್ಲಿ ಎಕ್ಸ್ ವೈ ಈಸ್ ಪ್ಯಾರಲಲ್ ಟು ಬಿ ಸಿ. ಅಂದರೆ ಎಕ್ಸ್ ವೈ ಮತ್ತು ಬಿ ಸಿಗಳು ಸಮಾಂತರವಾದರೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವುದು ಸರಿ ಅಂತ ನೋಡೋಣ. ಇಲ್ಲಿ ಎಕ್ಸ್ ವೈ ಮತ್ತು ಬಿ ಸಿಗಳು ಪರಸ್ಪರ ಸಮಾಂತರವಾಗಿದ್ದಾವೆ. ಆದರೆ ಎ ಎಕ್ಸ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಬೈ ಎ ವೈ, ಇದು ಸರಿ ಹೊಂದಲ್ಲ. ಎ ಎಕ್ಸ್ ಬೈ ಬಿ ಎಕ್ಸ್ ಮಾಡ್ತೇನೆ. ಎ ಎಕ್ಸ್ ಬೈ ಬಿ ಎಕ್ಸ್ ಈಸ್ ಈಕ್ವಲ್ ಟು ಎ ವೈ ಬೈ ವೈ ಸಿ ಆಗಬೇಕು. ಎ ವೈ ಎ ಎಕ್ಸ್ಗೆ ಎ ವೈ, ಬಿ ಎಕ್ಸ್ಗೆ ಸಿ ವೈ. ಸರಿ, ಆಪ್ಷನ್ ಬಿ ಸರಿಯಾದ ಆಯ್ಕೆ. ಇನ್ನೆರಡಿದೆ, ಅವನು ಟ್ರೈ ಮಾಡೋಣ. ಎ ಎಕ್ಸ್ ಬಿ ಎಕ್ಸ್ ಈಸ್ ಈಕ್ವಲ್ ಟು ಎ ವೈ ಸಿ ವೈ ಆಗಬೇಕು. ಆದರೆ ಎಕ್ಸ್ ವೈ ಎ ವೈ ಇದೆ, ಹೊಂದಲ್ಲ, ಸರಿ ಆಗಲ್ಲ. ಎ ಬಿ ಬೈ ಬಿ ಎಕ್ಸ್ ಈಸ್ ಈಕ್ವಲ್ ಟು ಎ ಸಿ ಬೈ ಸಿ ವೈ ಆಗಬೇಕು. ಎ ಸಿ ಬೈ ಎ ವೈ ಇದೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 26. ಕೊಟ್ಟಿರುವ 2 ತ್ರಿಭುಜಗಳನ್ನು ಗಮನಿಸಿ, ನಂತರ ಡಿ ಎಫ್ನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕೊಟ್ಟಿರ್ತಕ್ಕಂಥ ತ್ರಿಭುಜದಲ್ಲಿ ಕೋನ ಬಿ ಮತ್ತು ಕೋನ ಇ ಪರಸ್ಪರ ಏನಿದೆ 60 ಡಿಗ್ರಿಗಳಿವೆ ಮತ್ತು ಅವುಗಳ 60 ಡಿಗ್ರಿ ಮತ್ತು ಸ್ವಲ್ಪ ಬಾಹುಗಳನ್ನು ನಾವು ನೋಡಿದಾಗ 3.8 ಮತ್ತು 7.6 1:2 ಅದೇ ರೀತಿ ಬಿ ಸಿ ಮತ್ತು ಇ ಎಫ್ ಇವುಗಳ ಬಾಹುಗಳು ಕೂಡ 1:2 ಅದೇ ರೀತಿ 3√2 ಇದು 2 ಅದರ 2 ಅಂತಂದರೆ 6√2 ಇದು ಸರಿಯಾಗಿರ್ತಕ್ಕಂತಹ ಡಿ ಎಫ್ನ ಉದ್ದ. ಅಂದರೆ 6√2 ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ತ್ರಿಕೋನ ಎ ಬಿ ಸಿ ಸಮರೂಪಿ ತ್ರಿಕೋನ ಪಿ ಕ್ಯೂ ಆರ್. ತ್ರಿಕೋನ ಎ ಬಿ ಸಿ ಮತ್ತು ತ್ರಿಕೋನ ಪಿ ಕ್ಯೂ ಆರ್ ಸಮರೂಪಿಗಳಾದಾಗ ತ್ರಿಕೋನ ಎ ಬಿ ಸಿಯ ವಿಸ್ತೀರ್ಣ 64 ಸ್ಕ್ವೇರ್ ಸೆಂಟಿಮೀಟರ್ ಮತ್ತು ತ್ರಿಕೋನ ಪಿ ಕ್ಯೂನ ವಿಸ್ತೀರ್ಣ 100 ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ. ಮತ್ತು ಎ ಬಿಯ ಉದ್ದ 8 ಸೆಂಟಿಮೀಟರ್ ಆದಾಗ ಪಿ ಕ್ಯೂನ ಉದ್ದ ಎಷ್ಟು ಅಂತ ಕೇಳ್ತಾರೆ. ನಮಗೇನು ಗೊತ್ತು? ತ್ರಿಕೋನಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ಅನುಪಾತಗಳ ವರ್ಗಕ್ಕೆ ಸಮವಾಗಿರುತ್ತದೆ ಅಂತ ಗೊತ್ತು. ಆದ್ದರಿಂದ ಇಲ್ಲಿ ತ್ರಿಕೋನ ಎ ಬಿ ಸಿ ಬೈ ತ್ರಿಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ವಿ ಸ್ಕ್ವೇರ್ ಬೈ ಪಿ ಕ್ಯೂ ಸ್ಕ್ವೇರ್. ಇಲ್ಲಿ ಎ ಬಿ ಸಿಯ ವಿಸ್ತೀರ್ಣ 64, ಪಿ ಕ್ಯೂ ಆರ್ನ ವಿಸ್ತೀರ್ಣ 100 ಇಸ್ ಈಕ್ವಲ್ ಟು ಎ ಬಿಯ ಉದ್ದ 8 ಸ್ಕ್ವೇರ್ ಮತ್ತು ಪಿ ಕ್ಯೂನ ಉದ್ದ ಎಷ್ಟು ಅಂತ ಕೇಳ್ತಾರೆ. ಎಕ್ಸ್ ಸ್ಕ್ವೇರ್ ಅಂತ ಹಾಕ್ಕೊಳ್ಳೋಣ. 8 ಸ್ಕ್ವೇರ್ ಅಂದರೆ 64, ಎಷ್ಟು ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಆಗುತ್ತೆ? 10 ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಆಗುತ್ತೆ. ಆದ್ದರಿಂದ ಎಕ್ಸ್ನ ಬೆಲೆ 10. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 31. ತ್ರಿಕೋನ ಎ ಬಿ ಸಿಯಲ್ಲಿ
ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಬಿ ಡಿ ಎ ಸಿಗೆ ಲಂಬ ಎ ಬಿ ಇಸ್ ಈಕ್ವಲ್ ಟು 6, ಬಿ ಸಿ ಇಸ್ ಈಕ್ವಲ್ ಟು 8 ಆದಾಗ ಸಿ ಡಿಯ ಉದ್ದವನ್ನು ಕಂಡುಹಿಡಿಯಿರಿ. ಸಿ ಡಿಯ ಉದ್ದ ಇದು ಎಷ್ಟಿದೆ ಅಂತ ಕೇಳ್ತಾರೆ ಅವರು. ಇದು ಎಷ್ಟು ಉದ್ದ ಇದೆ ಅಂತ ಕೇಳ್ತಾರೆ. ಇದು ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆನೇ. ನೋಡೋಣ. ಇಲ್ಲಿ ನಮಗೇನು ಗೊತ್ತು, ಬಿ ಸಿ ಸ್ಕ್ವೇರ್ ಯಾವುದು, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ, ಎ ಸಿ ಇಂಟು ಎ ಡಿ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಸಿ ಡಿ. ಇಲ್ಲಿ ಬಿ ಸಿ ಅಂದರೆ ಎಷ್ಟಿದೆ, 8ರ ವರ್ಗ ಇದೆ, 8ರ ವರ್ಗ ಇಸ್ ಈಕ್ವಲ್ ಟು ಎ ಸಿ, ಒಟ್ಟು ಎ ಸಿ ಅಂದರೆ 10 ಇದೆ, ಇಂಟು ಸಿ ಡಿ ನಮಗೆ ಬೇಕಾಗಿತ್ತು. ಸಿ ಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು 8 8 64 ಇಸ್ ಈಕ್ವಲ್ ಟು 10 ಸಿ ಡಿ. ಇದೇನು ತೋರಿಸುತ್ತೆ, ಸಿ ಡಿ ಇಸ್ ಈಕ್ವಲ್ ಟು 64/10 ಅಂದರೆ 6.4. 6.4 ಸಿ ಡಿಯ ಉದ್ದ 6.4. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಚಿತ್ರದಲ್ಲಿ ಪ್ರಶ್ನೆ ಸಂಖ್ಯೆ 32. ಚಿತ್ರದಲ್ಲಿ ತೋರಿಸಿರುವಂತೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಎ ಬಿಂದುವಿನಿಂದ ಎ ಟಿ ಸ್ಪರ್ಶಕವನ್ನು ಎಳೆಯಲಾಗಿದೆ. ಅಂದರೆ ಇದು ಎ ಟಿ ಒಂದು ಸ್ಪರ್ಶಕ, ಅಂದರೆ ಇಲ್ಲಿ ಲಂಬಕೋನ ಇರುತ್ತೆ. ಓ ಟಿ ಎ 30 ಡಿಗ್ರಿ ಮತ್ತು ಓ ಟಿಯ ಉದ್ದ 4 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್. ಆದರೆ ಎ ಟಿಯ ಉದ್ದ ಎಷ್ಟು ಅಂತ ಕೇಳ್ತಾರೆ. ಇದು ನಮಗೆ ಕಂಡುಹಿಡಿಯಬೇಕಾಗಿರ್ತಕ್ಕಂತಹ ಉದ್ದ. ಇಲ್ಲಿ ಈ ಕೋನದಲ್ಲಿ ನಾವು ಪರಿಗಣಿಸಿದಾಗ ನಮಗಿದು ಪಾರ್ಶ್ವಭಾವ ಮತ್ತು ವಿಕರ್ಣ ಭಾವ ಗೊತ್ತು. ಪಾರ್ಶ್ವಭಾವ ಬೇಕಾಗಿದೆ, ವಿಕರ್ಣ ಕೊಟ್ಟಿದ್ದಾರೆ. ಅದರ ಪಾರ್ಶ್ವ ಮತ್ತು ವಿಕರ್ಣದ ಅನುಪಾತ ನಮಗೆಲ್ಲಿ ಸಿಗುತ್ತೆ, ಕಾಸಲ್ಲಿ ಸಿಗುತ್ತೆ. ಕಾಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದು 30 ಡಿಗ್ರಿ. ಕಾಸ್ ತೀಟಾ ಇಸ್ ಈಕ್ವಲ್ ಟು ಪಾರ್ಶ್ವ ಬೈ ವಿಕರ್ಣ. ಕಾಸ್ 30, ತೀಟಾ 30 ಕೊಟ್ಟಿದ್ದಾರೆ ಅವರು. ಕಾಸ್ 30 ಇಸ್ ಈಕ್ವಲ್ ಟು ಪಾರ್ಶ್ವನೇ ನಾವು ಕಂಡುಹಿಡಬೇಕಾಗಿತ್ತು. ಪಾರ್ಶ್ವ 80 ಇದೆ, ವಿಕರ್ಣ ಅಂದರೆ ಓ ಟಿ 4 ಸೆಂಟಿಮೀಟರ್ ಇದೆ. ಇನ್ನು ಕಾಸ್ 30, ಕಾಸ್ 30ರ ಬೆಲೆ ಎಷ್ಟು, √3/2. √3/2 ಇಸ್ ಈಕ್ವಲ್ ಟು ಎ ಟಿ ಬೈ 4. ಇದನ್ನು ನಾವು ಮುಂದುವರೆದು ಓರೆ ಗುಣಾಕಾರ ಮಾಡಿದಾಗ 2 ಎ ಟಿ ಇಸ್ ಈಕ್ವಲ್ ಟು 4 √3. ಮುಂದುವರೆದು ಏನಾಗುತ್ತೆ, ಇದು ಎ ಟಿ ಇಸ್ ಈಕ್ವಲ್ ಟು 2 1 2 2 2 ಇಂಟು √3 ಆಗುತ್ತೆ. 2 ಇಂಟು √3 ಅಂದರೆ ಆಪ್ಷನ್ನ ಸಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. 32 ಎಷ್ಟು, ಆಪ್ಷನ್ನ ಸಿ 2 ಇಂಟು √3. ಇನ್ನು ಪ್ರಶ್ನೆ ಸಂಖ್ಯೆ 33. ಚಿತ್ರದಲ್ಲಿ ಪಿ ಎ, ಪಿ ಬಿ ಸಿ ಮತ್ತು ಸಿ ಡಿಗಳು ಓ ಕೇಂದ್ರಗಳ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಇಲ್ಲೇನು, ಈ ರೇಖೆ ಎ ಪಿ, ಪಿ ಬಿ ಸಿ ಮತ್ತು ಡಿ ಸಿಗಳೆಲ್ಲವೂ ಸ್ಪರ್ಶಕಗಳಾಗಿವೆ. ಪಿ ಸಿಯ ಉದ್ದ 8 ಸೆಂಟಿಮೀಟರ್. ಇದು ಪಿ ಸಿಯ ಉದ್ದ 8 ಸೆಂಟಿಮೀಟರ್ ಇದೆ. ಎ ಪಿಯ ಉದ್ದ 5 ಸೆಂಟಿಮೀಟರ್. ಇದು 5 ಸೆಂಟಿಮೀಟರ್ ಇದೆ. ಸಿ ಡಿಯ ಉದ್ದ ಎಷ್ಟು ಅಂತ ಕೇಳ್ತಾರೆ ಅವರು. ಸಿ ಡಿಯ ಉದ್ದ ಎಷ್ಟು ಕೇಳ್ತಾರೆ. ನಮಗೇನು ಗೊತ್ತು, ಒಂದು ಬಾಹ್ಯ ಬಿಂದುವಿನ ಎಳೆದಿರತಕ್ಕಂಥ ಸ್ಪರ್ಶಕಗಳು ಸಮ ಅಂತ ಗೊತ್ತು. ಇದು ಎ ಪಿ 5 ಇದ್ದರೆ ಇದು ಕೂಡ 5 ಇರುತ್ತೆ. ಪಿ ಬಿಯ ಉದ್ದ 5 ಆಯಿತು. ಒಟ್ಟು 8 ಇದೆ. 8ರ 5 ಹೋದರೆ ಬಿ ಸಿಯ ಉದ್ದ 3 ಆಯಿತು. ಇದು ಬಿ ಸಿ ಇಸ್ ಈಕ್ವಲ್ ಟು 3 ಆದಾಗ ಡಿ ಸಿ ಸಹ ಏನಾಗುತ್ತೆ, ಬಾಹ್ಯ ಬಿಂದುವಿನಲ್ಲಿರ್ತಕ್ಕಂಥ ಸ್ಪರ್ಶಕಗಳು ಸಮ ಅಂತ ಗೊತ್ತಾದಾಗ ಬಿ ಸಿ ಇಸ್ ಈಕ್ವಲ್ ಟು 3, ಅದು ಯಾವುದಕ್ಕೆ ಸಮ ಇರುತ್ತೆ, ಸಿ ಡಿಗೆ ಸಮ ಇರುತ್ತೆ. ಅಂದರೆ ಸಿ ಡಿ ಎಕ್ಸ್ ಇಸ್ ಈಕ್ವಲ್ ಟು 3 ಸರಿಯಾಗಿರ್ತಕ್ಕಂತಹ ಉತ್ತರ. ಆಪ್ಷನ್ನ 13. ಆಪ್ಷನ್ ಬಿ 3 ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 34. ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪು ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳ್ತಾರೆ. ವೃತ್ತಕ್ಕೆ ಎಳೆದ ಸ್ಪರ್ಶಕವು ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ.
ಸ್ಪರ್ಶಕ ಯಾವಾಗಲೂ ವೃತ್ತವನ್ನು ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಇದು ಸರಿಯಾಗಿದೆ. ನಮಗಿಲ್ಲಿ ತಪ್ಪು ಹೇಳಿಕೆಗಳನ್ನು ನಾವು ಗುರುತು ಮಾಡಬೇಕು. ತಪ್ಪು ಹೇಳಿಕೆಯನ್ನು ನಾವು ಗುರುತು ಮಾಡಬೇಕು, ಸರಿಯಾಗಿದ್ದು ಅಲ್ಲ. ವೃತ್ತಕ್ಕೆ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಯಾವಾಗಲೂ ವೃತ್ತದ ಒಂದೇ ಒಂದು ಬಿಂದುವಿನಿಂದ ಹಾದು ಹೋಗುತ್ತದೆ. ಒಂದು ವೃತ್ತವನ್ನು ಹಾಕಿದಾಗ ಅದಕ್ಕೆ ಒಂದು ಸರಳ ರೇಖೆ ಎಳಿತೇವೆ. ಅದು ವೃತ್ತಕವನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸಿ ಹೋಗುತ್ತೆ. ಛೇದಕ ಅಂತ ಹೇಳ್ತೀವಲ್ಲ ಅದು. ಆದರೆ ಇಲ್ಲೇನು ಹೇಳ್ತಾರೆ ಅವರು, ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಯಾವಾಗಲೂ ವೃತ್ತದ ಒಂದೇ ಒಂದು ಬಿಂದುವಿನಿಂದ ಹಾದು ಹೋಗುತ್ತದೆ ಅಂತಾರೆ. ಇದು ತಪ್ಪು ಹೇಳಿಕೆ. ಆದ್ದರಿಂದ ಆಪ್ಷನ್ ಬಿ ನೋಡೋಣ. ಸಿ ನೋಡೋಣ. ವೃತ್ತಕ್ಕೆ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ವೃತ್ತವನ್ನು ಸ್ಪರ್ಶಿಸುವ ಬಿಂದುವನ್ನು ಸ್ಪರ್ಶ ಬಿಂದು ಎಂದು ಕರೆಯುತ್ತಾರೆ. ಇದು ಕೂಡ ಸರಿಯಾದ ಹೇಳಿಕೆ. ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ತ್ರಿಜ್ಯವು ಸ್ಪರ್ಶ ರೇಖೆಗೆ ಲಂಬವಾಗಿರುತ್ತದೆ. ಇದು ಕೂಡ ಸರಿ ಹೇಳಿಕೆ. ನಮಗಿಲ್ಲಿ ತಪ್ಪು ಹೇಳಿಕೆ ಬೇಕು. ಆದ್ದರಿಂದ ಆಪ್ಷನ್ ಬಿ ತಪ್ಪಾಗಿದೆ. ಆದ್ದರಿಂದ ಅದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನು ದತ್ತ ವೃತ್ತಕ್ಕೆ ಅದರ ಹೊರಗಿನ ಬಿಂದು ಟಿ ಇಂದ ಎರಡು ಸ್ಪರ್ಶಕಗಳನ್ನು ರಚಿಸುವಾಗ ಚಿತ್ರದಲ್ಲಿ ತೋರಿಸಿರುವ ರಚನೆಯ ಹಂತದ ಮುಂದಿನ ಹಂತವನ್ನು ಗಮನಿಸಿರಿ. ಮುಂದಿನ ಹಂತವನ್ನು ಗುರುತಿಸಿ ಅಂತ ಕೇಳ್ತಾರೆ. ಮುಂದಿನ ಹಂತವನ್ನು ಗುರುತಿಸಿರಿ. ಇಷ್ಟಾದ ಮೇಲೆ ಏನು ಮಾಡ್ತೀವಿ ನಾವು, ಇಲ್ಲಿ ಓ ಟಿಯನ್ನು ಅರ್ಧಿಸ್ತೇವೆ. ಓ ಟಿಯನ್ನು ಅರ್ಧಿಸ್ತೇವೆ ಅಂದರೆ ಇಲ್ಲಿಂದ ಇಲ್ಲಿಗೆ ರೇಖೆಯನ್ನು ಎಳಿತೇವೆ. ಅದೇ ನಮಗೆ ಮುಂದಿರತಕ್ಕಂತಹ ಹಂತ. ಅದೆಲ್ಲಿದೆ? ಆಪ್ಷನ್ ಎದಲ್ಲಿ ಇದೆ. ಆದ್ದರಿಂದ 35ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಬಿ ಯಲ್ಲಿ ವೃತ್ತವನ್ನು ಹಾಕಿದ್ದಾರೆ. ಇದು ಅಲ್ಲ. ಸಿ ಯಲ್ಲಿ ಕೂಡ ಅಲ್ಲ. ಇದು ಸ್ಪರ್ಶಕ ಹಾಕಿದ ಮೇಲೆ ಅರ್ಧಕವನ್ನು ಹಾಕೋಕ್ಕೆ ಬರಲ್ಲ, ಅಥವಾ ಸ್ಪರ್ಶಕ ಅರ್ಧಕ ಹಾಕಿದ ಮೇಲೆ ಸ್ಪರ್ಶಕಕ್ಕೆ ಬರೋದು. ಇದು ಕೂಡ ಅಲ್ಲ. ಇನ್ನು ಆಪ್ಷನ್ ಡಿ ಕೂಡ ಅಲ್ಲ. ಯಾಕಂದರೆ ಆಪ್ಷನ್ ಡಿಯಲ್ಲಿ ಅದೇನು ಮಾಡಿದ್ದಾರೆ ಅವರು, ಈ ಅರ್ಧಕಗಳ ಕಂಸಗಳ ಛೇದ ಬಿಂದುವಿಗೆ ಓ ಟಿಯನ್ನು ಕೂಡಿಸಿದ್ದಾರೆ. ಇದು ಕೂಡ ನಮ್ಮ ಸ್ಪರ್ಶಕ ರಚನೆಯಲ್ಲಿ ಈ ಹಂತ ಬರುವುದಿಲ್ಲ. ಅದಕ್ಕೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 36. ಒಂದು ಗೋಳದ ಮೇಲ್ಮೈನ ವಿಸ್ತೀರ್ಣ 616 ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ. ಅದೇ ಗೋಳದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾರೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದರೆ 4πr² = 616 ಇದೆ. ನಮಗಿಲ್ಲಿ ಗೋಳದ ತ್ರಿಜ್ಯ r ಬೇಕಾಗಿದೆ. ಅದರಿಂದ ಏನು ಮಾಡ್ತೀನಿ ನಾನು, r² = 616 by 4π. 4π 4 1 4, 4 1 4, 2 ಉಳಿತು, 21 ಆಯಿತು. ಅಂದರೆ 4 5 20, 1 ಉಳಿತು, 16 ಆಯಿತು. 4 4 16. ಅದೇನಕ್ಕೆ ಇಲ್ಲಿ 154 by π ಆಯಿತು. ನಮಗೇನು ಗೊತ್ತು, ಪೈನ ಬೆಲೆ 22/7 ಅಂತ ಗೊತ್ತು. ಅದನ್ನು ಹಾಕಿಬಿಡ್ತೇನೆ ಇಲ್ಲಿ. 22/7. r² = 154. 22/7 ಏನು ಮಾಡ್ತೇನೆ ನಾನು, ಅಂಶ ತೊಗೊಂಡೋಗ್ತೇನೆ. ಅವಾಗ ಏನಾಗುತ್ತದೋ 7/22 ಆಗುತ್ತೆ. ಇಲ್ಲಿ ನೇರವಾಗಿ 22ರ ಬಗ್ಗೆ ಯೂಸ್ ಮಾಡ್ತೇನೆ ನಾನು. 22 1 22, 22 7 154. r² = 49. ಇದೇನು ಸೂಚಿಸುತ್ತೆ, r = 7 ಮಾನ. ಅಂದರೆ ಇಲ್ಲಿ 7 ಸೆಂಟಿಮೀಟರ್ ಇದೆ. ಮಾನಗಳು 7 ಸೆಂಟಿಮೀಟರ್ ಅಂತ ತೋರಿಸುತ್ತೆ. ಆದ್ದರಿಂದ ಆಪ್ಷನ್ ಡಿ 36ಕ್ಕೆ ಆಪ್ಷನ್ ಡಿ ಸರಿಯಾಗಿರುವ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 37. ಕೊಟ್ಟಿರುವ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ. ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ನಮಗೆ ಇದು ಗೊತ್ತಿರಬೇಕು. ನಮಗೆ ಇದು ಗೊತ್ತಿದ್ದರೆ ಸರಳವಾಗಿ ನಾವು ಹಾಕ್ಬೋದು. ನಮಗೇನು ಗೊತ್ತು, ಘನಫಲ ಕಂಡುಹಿಡಿತಕ್ಕಂಥ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 1/3πr² × h. ಆದ್ದರಿಂದ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 38. 2 ಪಾದಗಳಲ್ಲಿ ಒಂದು ಪಾದ ತೆರೆಯಲ್ಪಟ್ಟ ನೇರ ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಅದರ ಎತ್ತರ h ಸೆಂಟಿಮೀಟರ್ ಆದಾಗ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಒಂದು ಸಿಲಿಂಡರ್ ಇದೆ. ಸಿಲಿಂಡರ್
ಒಂದು ಸಿಲಿಂಡರ್ ಇದೆ. ಒಂದು ಪಾದ ತೆರೆಯಲ್ಪಟ್ಟಿದೆ. ಇಲ್ಲಿ ಇದು ಕ್ಲೋಸ್ ಆಗಿದೆ, ಪೂರ್ಣ ಮುಚ್ಚಿದ್ದು, ಆದರೆ ಒಂದು ಮುಚ್ಚಿಲ್ಲ, ಓಪನ್ ಆಗಿದೆ. ಈ ಸಿಲಿಂಡ್ರಲ್ಲಿ ಒಂದು ಮುಚ್ಚಿಕೊಂಡಿದೆ, ಒಂದು ಭಾಗ ಮುಚ್ಚಿಕೊಂಡು, ಇನ್ನೊಂದು ಓಪನ್ ಆಗಿದೆ, ತೆರೆದಿಲ್ಲ. ಇಲ್ಲಿ ತೆರೆದಿಲ್ಲ, ಇದು ಕ್ಲೋಸ್, ಇದು ಓಪನ್ ಆಗಿದೆ. ಓಕೆ, ಇದು ಈ ಪಾದದ ವಿಸ್ತೀರ್ಣ, ಅಂದರೆ ವೃತ್ತಾಕಾರದ ವಿಸ್ತೀರ್ಣ πr², ಎತ್ತರ ಹೆಚ್ಚಿದೆ. ಈ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ? 2πrh. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πr × h, ಮತ್ತು ತಳದಲ್ಲಿರ್ತಕ್ಕಂಥ ಒಂದು ವೃತ್ತ πr². 2πrh + πr², 2πrh + πr², 2πrh + πr², ಸ್ಕ್ವೇರ್ ಸೆಂಟಿಮೀಟರ್ಲಿ. ಇಲ್ಲಿ ಸ್ವಲ್ಪ ಅಂದರೆ πr² ಮೊದಲು ಬರೆದಿದ್ದಾರೆ, 2πrh ನಂತರ ಬರ್ತಾರೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ. πr² + 2πrh ಸರಿಯಾದ ಆಯ್ಕೆ. ಇನ್ನು ಪ್ರಶ್ನೆ ಸಂಖ್ಯೆ 39. ಚಿತ್ರದಲ್ಲಿ ತೋರಿಸಿರುವ ಭಿನ್ನಕ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇದು ಕೂಡ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಎದುರದು ಶಂಕುವಿನ ಭಿನ್ನಕದ್ದು, ಅಂದರೆ ಇಲ್ಲಿ ಸಿ π × L r1 + r2 ಸರಿಯಾಗಿರ್ತಕ್ಕಂತಹ ಉತ್ತರ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಕೊನೆಯದಾಗಿ ಒಂದು ಘನ ಅರ್ಧಗೋಳದ ಪ್ರಶ್ನೆ ಸಂಖ್ಯೆ 40. ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 462 ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ, ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ 308 ಸ್ಕ್ವೇರ್ ಸೆಂಟಿಮೀಟರ್ ಆಗಿದೆ. ಆದಾಗ ಅರ್ಧಗೋಳದ ಪಾದದ ವಿಸ್ತೀರ್ಣ ಕೇಳ್ತಾರೆ. ಅರ್ಧಗೋಳ ಸರಿಸುಮಾರು ಈ ರೀತಿ ಇರುತ್ತೆ. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? ನಮಗೆ ಗೊತ್ತಿದ್ದಂತೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr². ಅದರಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ 2πr², 2πr². ಆದರೆ ನಮಗಿಲ್ಲಿ ಪಾದ ಕೇಳ್ತಾರೆ. ಅವ್ರು ಏನು ಮಾಡಿದ್ದಾರೆ, ಇದನ್ನು ಈ ರೀತಿ ಹಾಕಿದ್ದಾರೆ. ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 462 ಇದೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 308 ಇದೆ. 308. ನಮಗೇನು ಕೇಳಿದ್ದಾರೆ ಅವರು? ಪಾದದ ವಿಸ್ತೀರ್ಣ ಕೇಳಿದ್ದಾರೆ. ಪಾದದ ವಿಸ್ತೀರ್ಣ ಅಂತಂದರೆ ಇದಷ್ಟೇ ಉಳಿತೀಗ, ಅಂದರೆ πr². ಇದರಲ್ಲಿ ಇದನ್ನು ಕಳೆದ್ರೆ ನಮಗೇನು ಸಿಗುತ್ತೆ? 3πr², 2πr² ಕಳೆದ್ರೆ 1πr² ಸಿಗುತ್ತೆ. ಅದು 12ರಲ್ಲಿ 8 ಹೋದರೆ 4, 1 ಉಳಿತು. 6ರಲ್ಲಿ 1 ಹೋದರೆ 5, 4ರಲ್ಲಿ 3 ಹೋದರೆ 1. πr² ಅಂದರೆ ಪಾದದ ವಿಸ್ತೀರ್ಣ 154 ಸ್ಕ್ವೇರ್ ಸೆಂಟಿಮೀಟರ್. ಆಪ್ಷನ್ ಸಿ ಸರಿಯಾದ ಆಯ್ಕೆ. ಇಲ್ಲಿವರೆಗೆ 2020-21ನೇ ಸಾಲಿನ ಹೊಸ ಮಾದರಿಯಲ್ಲಿ ತಯಾರಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಎಲ್ಲರಿಗೂ ಕೇಳಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.